फोटो देख दे क्या जल्दी करो बा ಇಲ್ಲಾಂದ್ರೆ ಗೌರ್ಮೆಂಟೇ ಬಂದ್ಬಿಟ್ಟು DAP-ನ ರೈತರು ಹಾಕಬಾರ್ದು ಅಂತ ಒಂದು ಕಂಡೀಷನ್ ಮಾಡಿ. ಯಾಕಂದ್ರೆ ಅದರಿಂದ ಮಣ್ಣಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಅಂತೆ. DAP-ಇಂದ ಭೂಮಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ ಅಂತೆ. ಅದರಿಂದ DAP ಯೂಸ್ ಮಾಡಬಾರ್ದು ಅಂತ ಜನನೇ ಹೇಳ್ತಾ ಇದೆ. ನಮ್ಮ ಗೌರ್ಮೆಂಟ್ ಇಂದಾನೇ ಒಂದು ಸರ್ವೆ ರಿಪೋರ್ಟ್ ಆಗಿ ಬಂದಿದೆ. ಅದರಿಂದ DAP-ನೇ ಎಲ್ಲೂ ನಮ್ಗೆ ಸಿಗ್ತಾ ಇಲ್ಲ ಇವಾಗ. ಅದರಿಂದ ಜನಕ್ಕೆ ರೈತರಿಗೂ ಅಷ್ಟೇ DAP ಸಿಗದೇ ಇರೋದ ಕಾರಣ ಏನು ಅಂದ್ರೆ DAP-ಇಂದ ಮಣ್ಣಿಗೆ ರೈತರ ಜಮೀನಲ್ಲಿ ಮಣ್ಣಿಗೆ ತೊಂದರೆ ಆಗ್ತಾ ಇದೆ. ಅದರಿಂದ DAP ಯೂಸ್ ಮಾಡಬಾರ್ದು ಅಂತ ಸರ್ಕಾರದಿಂದನೇ ಅದನ್ನ ಇದನ್ನ ಮಾಡಿದ್ದಾರೆ. ಪ್ಲಸ್ ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೇಳ್ಕೋಬಹುದು ಏನು ನಿಜಾನ ಇದು ಅಂತ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಹೇಳಿದ್ರೆ ಅದಕ್ಕೆ DAP ಒಂದಿಲ್ಲ ನಮ್ಮ ಹತ್ರ. ಇನ್ನು ಮಿಕ್ಕಿದ್ದೆಲ್ಲ ಸ್ಟಾಕ್ ಎಲ್ಲ ಸಫಿಷಿಯೆಂಟ್ ಆಗಿ ನೋಡಿ ಎಲ್ಲಿದೆ. ಗೋಡನ್ ಫುಲ್ಲು ಇದೆ, ಎಲ್ಲೂ ಏನು ನಮ್ಗೇನು ಕಮ್ಮಿ ಏನೂ ಇಲ್ಲ, ಎಲ್ಲಾನು ಇದೆ. ಮಳೆ ಬಂದಿದೆ. ಈಗ ರೈತರಿಗೆ ಎಷ್ಟೇ ಗೊಬ್ಬರ ಬೇಕು ಅಂದ್ರೂ ಬಂದು ತಗೊಂಡು ಹೋಗ್ಬೋದು. ಅದರಲ್ಲಿ ಲಿಂಕ್ ಇಲ್ಲ. DAP ಇದು ನಮ್ಮ ಹತ್ರ ತಿರುಬಲ್ ತಗೊಂಡ್ರೆ ನಾವು ಯೂರಿಯಾ ಕೊಡ್ತೀವಿ, ಯೂರಿಯಾ ತಗೊಂಡ್ರೆ ಇದು ತಗೋಬೇಕು, ಆ ಮೂಟೆಗೆ ಲಿಂಕ್ ಕೊಡ್ತಾರಲ್ಲ, ಆ ಲಿಂಕ್ ಯಾವುದು ಇಲ್ಲ ನಮ್ಮ ಹತ್ರ. ಇದು ಸೊಸೈಟಿ, ಸರ್ಕಾರದ ಸಂಸ್ಥೆ ಇದು. ಈ ಸಂಸ್ಥೆಯಲ್ಲಿ ರೈತರಿಗೆ ಯಾವುದು ಕಂಡೀಷನ್ ಇಲ್ಲ. ಎಷ್ಟು ಬೇಕೋ ತಗೊಂಡು ಹೋಗ್ಬೋದು, ಎಷ್ಟು ಮೂಟೆ ಬೇಕಂದ್ರೆ ರೈತರಿಗೆ ಕೊಡ್ತೀವಿ. ಲೋಕಲ್ ಅವ್ರಿಗೆ ಇರ್ಬೇಕಷ್ಟೇ. ಯಾವ್ದು ಬೇಕಂದ್ರೆ ಅದನ್ನ ತಗೊಂಡು ಹೋಗ್ಬೋದು. ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. ಲೋಕಲ್ ರೈತರಾಗಿರ್ಬೇಕು, ಆಧಾರ್ ಕಾರ್ಡ್ ಇರಬೇಕು, ಅವರು ತಂದು ಕೊಟ್ಟು ತಗೊಂಡು ಹೋಗ್ತಾರೆ. ಇಲ್ಲಿ ಸದಸ್ಯರಾಗುವಂತ ಏನಿಲ್ಲ, ಅವರೇ ತಗೋಬೇಕು ಅಂತ ಯಾರನ್ನ ತಗೋಬಹುದು. ರೈತರದ್ದು ಇದು ಸದಸ್ಯರು ಅಂತ ಏನಿಲ್ಲ. ರೈತರು ಯಾರು ಬಂದನ ತಗೊಂಡು ಹೋಗ್ಬೋದು. ರೈತರು ಮುಳಬಾಗಿಲು ತಾಲೂಕಲ್ಲಿ ಜನ ರೈತರು ಯಾರು ಬಂದು ತಗೊಂಡು ಹೋಗ್ಬೋದು.